ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಹಿಂಸಾಚಾರ ನಿಲ್ತಾನೆ ಇಲ್ಲ. ಈಗ ಫಿರೋಜ್ಪುರದಲ್ಲಿ ಹಿಂದೂಗಳ ಮನೆಗಳಿಗೆ ಬೆಂಕಿ ಇಟ್ಟಿದ್ದಾರೆ. ಫಿರೋಜ್ಪುರದಲ್ಲಿ ಹಿಂದೂಗಳ ಮನೆಗಳಿಗೆ ಬೆಂಕಿ ಇಟ್ಟಿದ್ದಾರೆ. ಹಿಂದೂಗಳ ಮನೆಗಳನ್ನೇ ಟಾರ್ಗೆಟ್ ಮಾಡಿ ಬೆಂಕಿ ಇಡಲಾಗ್ತಾ ಇದೆ. 5 ಮನೆಗಳಿಗೆ ಬೆಂಕಿ ಹಚ್ಚಿದ್ದಾರೆ ಕಿಡಿಗೇಡಿಗಳು. ಇತ್ತ ಕೋಲ್ಕತ್ತಾ, ಪಶ್ಚಿಮ ಬಂಗಾಳದಲ್ಲಿ ಹೋರಾಟ ತೀವ್ರವಾಗ್ತಾ ಇದೆ. ಪ್ರತಿಭಟನೆ ತೀವ್ರವಾಗಿ ನಡೀತಾ ಇದೆ. ಹಿಂದೂ ಯುವಕ ಹತ್ಯೆ ಖಂಡಿಸಿ ಪ್ರತಿಭಟನೆ ಮತ್ತೆ ಮುಂದುವರಿತಾ ಇದೆ. ಒಬ್ಬ ಹಿಂದೂ ಯುವಕನನ್ನ ಹತ್ಯೆ ಮಾಡಿ, ಅದು ಕೂಡ ಪೊಲೀಸ್ ಅಧಿಕಾರಿಗಳು ಸ್ಥಳದಲ್ಲಿ ಬಾಂಗ್ಲಾದೇಶದ ಆರ್ಮಿ ಇದ್ರೂ ಕೂಡ ಅದನ್ನ ಹಿಂಸಾತ್ಮಕ ರೂಪವನ್ನ ಪಡೆದುಕೊಂಡಿದ್ದಂತಹ ಒಂದು ಗುಂಪಿಗೆ ಹಸ್ತಾಂತರ ಮಾಡಿ ಕಲ್ಲಲ್ಲಿ ಹೊಡೆದು, ಕೈಯಲ್ಲಿ ಇರುವಂತಹ ಮಾರಕಾಸ್ತ್ರಗಳಿಂದ ಹೊಡೆದು ಕೊಂದು ಹಾಕಿ, ಒಂದು ಮರಕ್ಕೆ ನೇತು ಹಾಕಿ ಬೆಂಕಿ ಹಚ್ಚಿದಂತಹ ಘಟನೆ ಸಂಭವಿಸಿತ್ತು. ಈ ಘಟನೆ ನಂತರ ಇಡೀ ದೇಶಾದ್ಯಂತ ಆಕ್ರೋಶ ವ್ಯಕ್ತವಾಗಿತ್ತು. ಭಾರತದಲ್ಲಿ ಇದು ತೀವ್ರ ಆಕ್ರೋಶಕ್ಕೆ ಕಾರಣ ಆಗಿತ್ತು. ಮತ್ತೊಂದೆಡೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾನವ ಹಕ್ಕುಗಳು ಏನು ಮಾಡ್ತಾ ಇದೆ, ಯಾಕೆ ಮಾತನಾಡ್ತಾ ಇಲ್ಲ, ಈಗ ಯಾಕೆ ಮೌನವಾಗಿದ್ದಾರೆ ಅಂತ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇತ್ತು. ಇನ್ನು ಭಾರತ ಸರ್ಕಾರ ಕೂಡ ಈ ಬಗ್ಗೆ ಮೌನವಾಗಿ ಇದೆ ಅಂತ ಕೋಲ್ಕತ್ತಾದಲ್ಲಿ, ಅದೇ ರೀತಿ ಬೇರೆ ಬೇರೆ ರಾಜ್ಯಗಳಲ್ಲಿ ತೀವ್ರ ಪ್ರತಿಭಟನೆಗೆ ಇದು ಕಾರಣವಾಗ್ತಾ ಇದೆ.